ಲೆಟ್ಸ್ ಸ್ಟಾರ್ಟ್. ಮುಳ್ಸಿಸ್ಕೊಬಿಡ್ತು ಕೈಗೆ. ವ್ಯೂ ಚೆನ್ನಾಗಿ ಕಾಣ್ತಿದೆ ವಾಚ್ ಟವರಿಂದ. ಎ ಆ್ಯಂಡ್ ಬಿ ಥರ ಅಲ್ಲಿ ನೋಡ್ತಾ ಇದ್ದೀರ ನೀವು. ಎ ಆ್ಯಂಡ್ ಬಿ ಥರ ಬಾಬಾ ಅಂತ ಕರೆಯೋ ಥರ ಇದೆ. ನಾರ್ಮಲ್ ಆಗಿ ಜಿಂಕೆ ಓಡಾಡೋ ಥರ ಸಿಕ್ಕಿದ ಕಡೆ ಎಲ್ಲ ಕಾಣಿಸಲ್ಲ ಹುಲಿ. ಜಿಂಕೆ ಈಸಿಯಾಗಿ ನೋಡೋದು ಸಿಕ್ಬಿಡುತ್ತೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಸಮಯ ಆಗಿದೆ 11 ಗಂಟೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಬಂದು ಕಸ್ಟಮರ್ ಎಬ್ಬರಿಸಿ ಸಫಾರಿಗೆ ಹೋಗಬೇಕು ಅಂತ ಕರ್ಕೊಂಡೋಗಿದ್ರು. ಆ್ಯಂಡ್ ಸಫಾರಿಗೆ ಹೋಗಿ ಅಲ್ಲಿಂದ ರಿಟರ್ನು 9 ಗಂಟೆಗೆ ರಿಟರ್ನ್ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಈಗ ನಿಂತಿದ್ದೀವಿ. ಈಗ ಮತ್ತೆ 3 ಗಂಟೆಗೆ ನಾವು ಮತ್ತೆ ಮುಡುಮಲೆಗೆ ಹೋಗ್ಬೇಕು ಅಂತಿದ್ದಾರೆ. ಮುಡುಮಲೆ ಅಂದರೆ ಸೇಮ್ ಇದ್ಲೇ ಫಾರೆಸ್ಟ್ ಏರಿಯಾನೇ. ಬಂಡೀಪುರ ಅಂದರೆ ಒಂದು ಫಾರೆಸ್ಟ್ ಏರಿಯಾ ಏನಿದೆ ಟೈಗರ್ ರಿಸರ್ವು, ಇದನ್ನು 2 ಸ್ಟೇಟ್ ಡಿವೈಡ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಬಂದು ಬಂಡೀಪುರ ಟೈಗರ್ ರಿಸರ್ವ್ ಅಂತ, ತಮಿಳ್ನಾಡು ಬಂದು ಮುಡುಮಲೈ ಟೈಗರ್ ರಿಸರ್ವ್ ಅಂತ. ಸೊ 2 ಸ್ಟೇಟ್ ಡಿವೈಡ್ ಆಗಿದೆ. ಈಗ ಅಲ್ಲಿಗೆ ಹೋಗಬೇಕು. ಎರಡೂ ಒಂದೇ ಸಫಾರಿನೇ, ಬಟ್ ಅಲ್ಲೊಂದು ಸತಿ ಸಫಾರಿ ಮಾಡಬೇಕು ಅಂತಂತಿದ್ದಾರೆ. ಎರಡೂ ಒಂದೇ ಕಾಡೆ ಆ್ಯಕ್ಚುಲಿ, ಬಟ್ ಹೇಳ್ತಿದ್ದಾರೆ ಸರಿ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀನಿ. ಆ್ಯಂಡ್ ಇಲ್ಲಿಗೆ ಬಂದಾದಮೇಲೆ ನನಗೆ ಸಿಗ್ದಂಥ ಒಬ್ಬ ಫ್ರೆಂಡು ಬಂದು ಇವರು ಕೇರಳದಿಂದ ಬಂದಿದ್ದಾರೆ. ಬೈ ನೇಮ್ ಅಚ್ಚು. ನಂದು ತ್ರಿಶೂರಾ ನಿಮ್ಮದು? ಓಕೆ. ನಾನು 3 ಡೇಸ್ ಬಿಫೋರ್ ಹೋಗಿದ್ದೆ ಗುರುವಾಯೂರ್ ತ್ರಿಶೂರ್ಗೆ. ತ್ರಿಶೂರ್ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಸೊ ಅಲ್ಲಿ ರೈಲ್ವೆ ಆಫೀಸರ್ ಕಸ್ಟಮರು. 3 ಡೇಸ್ ಮುಂಚೆ ಗುರುವಾಯೂರ್ ಹೋಗಿದ್ದೆ ನಾನು. ಓಕೆ, ನಾನು ಇವಾಗ ಕೇಳ್ತಾ ಇದ್ದೀನಿ, ನೆನ್ನೆ ಎಲ್ಲ ಕೇಳಿರ್ಲಿಲ್ಲ. ಅಂದರೆ ನನಗೆ ಮಲಯಾಳ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಬಟ್ ಆ್ಯಕ್ಚುರಲ್ಲಿ ಅರ್ಥ ಮಾಡ್ಕೋತಾ ಇದ್ದೀವಿ ಇಬ್ರು. ಪಾಪ ನಾನು ಇವರು ಮೊನ್ನೆನೇ ಬಂದಿರು, 2 ಡೇಸ್ ಬಿಫೋರೇ ಬಂದಿರು. ನನಗೆ ಊಟಕ್ಕೆಲ್ಲ ಜಾಗ ಗೊತ್ತಿರಲಿಲ್ಲ. ಪಾಪ ಇವರೇ ಕರ್ಕೊಂಡೋಗೆಲ್ಲ ತೋರಿಸ್ಕೊಂಡೆಲ್ಲ ಬಂದಿದ್ದು ನನಗೆ. ಅದಕ್ಕೆ ಅವಾಗಿಂದ ಫ್ರೆಂಡು. ಏನಂದರೆ ಭಾಷೆ ಬರಲ್ಲ, ಎಕ್ಸ್ಪ್ರೆಷನ್ ಅಲ್ಲೇ ಅರ್ಥ ಮಾಡ್ಕೊಂಡು ಸ್ವಲ್ಪ ಇಂಗ್ಲೀಷ್ ವರ್ಡ್ಸಲ್ಲಿ ಅರ್ಥ ಆಗೋಗುತ್ತೆ ನಮಗೆ. ಓಕೆ ಬೈ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಓಕೆ ಗೈಸ್, ಬನ್ನಿ ಈಗ ಫಸ್ಟು ರೆಸಾರ್ಟು ಔಟ್ಸೈಡ್ ಒಂದು ಮಾಡ್ಕೊಂಡ್ಬಿಡೋಣ. ಅಂದರೆ ಔಟ್ಸೈಡ್ ಸೀನರ್ಸ್ ಏನೇನಿದೆ ರೆಸಾರ್ಟಲ್ಲಿ, ಒಳಗಡೆ ಏನೇನಿದೆ ಇದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೀಗ. ನನಗೆ ಟೈಮ್ ಇರೋದು 3 ಗಂಟೆವರೆಗೂ ಮಾತ್ರ. 3 ಗಂಟೆಗೆ ಮತ್ತೆ ಕಸ್ಟಮರ್ ಬರ್ತಾರೆ. ಮುಡುಮಲೆಗೆ ಹೋಗಬೇಕು. ನಾನು ತಮಿಳ್ನಾಡಿಗೆ ಪರ್ಮಿಟಿಗೆ ಕೊಟ್ಟಿದ್ದೀನಿ. ಪರ್ಮಿಟ್ ಹಾಕ್ಸ್ಕೊಂಡು ತಮಿಳ್ನಾಡು ಎಂಟ್ರಿ ತೊಗೋಬೇಕೀಗ. ಗೈಸ್, ನೆನ್ನೆ ಬಂದು ನನಗೆ ನೈಟು ಜಿಂಕೆಗಳು ಬಂದಿದ್ದು ರೆಸಾರ್ಟ್ ಒಳಗಡೆ. ಸೊ ಇಲ್ಲೇ ಬಂದಿದ್ದು, ನೀವೇನು ನೋಡ್ತಾ ಇದ್ದೀರ ಜಾಗ ಇಲ್ಲಿ ಬ್ಯಾಕ್ ಸೈಡು, ಸೊ ಇಲ್ಲೇ ಬಂದಿದ್ದು. ಅಲ್ಲಿ ಲಾಸ್ಟಲ್ಲಿ ಬಂದ್ಬಿಟ್ಟು ಕೊನೆಯದಾಗಿ ಅಲ್ಲಿ ಒಂದು ಬ್ಲೂ ಕಲರ್ ನೆಟ್ ಥರ ಕಾಣಿಸ್ತಿದ್ಯಲ್ಲ ಲಾಸ್ಟಲ್ಲಿ, ಅದು ಬಂದ್ಬಿಟ್ಟು ಗೇಟು. ಸೊ ಇಲ್ಲೆಲ್ಲ ಬಾರ್ಡ್ರ್ ಥರ ಹಾಕಿದ್ದಾರೆ ಬೇಲಿನ, ಬಟ್ ಆದರೂ ಇಲ್ಲಿಂದ ಬಂದು ಗೊತ್ತಿಲ್ಲ ಜಿಂಕೆಗಳು. ನೈಟ್ ಜಿಂಕೆಗಳು ಬಂದವು. ಹತ್ರ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹತ್ರ ಹೋಗ್ತಿದ್ದಂಗೆ ಓಡಿ ಹೊರಟೋದು ಪಾಪ. ಸರಿ ಆಯಿತು ಅಂತ ಅಂದ್ಬಿಟ್ಟು ವಿಡಿಯೋ ಆದಷ್ಟು ಝೂಮ್ ಮಾಡಿ ಮಾಡಿದ್ದೀನಿ. ಅಷ್ಟೊಂದು ಕ್ಲಾರಿಟಿ ಬಂದಿಲ್ಲ ಅದ್ರದ್ದು. ಅದಕ್ಕೆ ಜಿಂಕೆಗಳು ಬಂದಿದ್ದು ಇವಾಗ ನೋಡಿದ್ರೆ ಸ್ವಲ್ಪ ಹೊತ್ತು ಮುಂಚೆ ಇದು ನಾನೇನು ಮಾಡಿಬಿಟ್ಟಿದ್ದೀನಿ, ಸ್ನಾನ ಮಾಡ್ಕೊಬಂದಾದ್ಮೇಲೆ ಟೆವಲ್ನ ಒಣಗಾಕ್ಬಿಟ್ಟು ಲೆಫ್ಟ್ ಸೈಡ್ ಡೋರ್ದು ವಿಂಡೋ ಡೋರ್ ಮಾಡಿಬಿಟ್ಬಿಟ್ಟಿದ್ದೀನಿ. ಕೋತಿ ಬಂದ್ಬಿಟ್ಟು ಹೊರಗಡೆ ಹೋಗೋಕೆ ಟ್ರೈ ಮಾಡ್ತಿದ್ದೆ. ನಾನು ಡೋರ್ ತೆಗೆದ್ರೆ ಮೇಲ್ಗಡೆ ಬಂದು ಅಟ್ಯಾಕ್ ಮಾಡೋಕ್ಕೆ ಬರ್ತಿತ್ತು. ಡೋರ್ ಹಾಕಿದಾಗ ಮತ್ತೆ ವಾಪಸ್ ಹೋಗ್ತಾಯಿತ್ತು. ಸೊ ಆ ಥರ ಆಗಿ ಕೋತಿನ ಓಡಿಸಿ ಕೊನೆಗೆ ಪಾಪ ಇಲ್ಲಿ ಒಬ್ಬರು ಆಂಟಿ ನನಗೆ ಹೆಲ್ಪ್ ಮಾಡಿದ್ರು. ಇಲ್ಲಿ ಏನು ವರ್ಕ್ ಮಾಡ್ತಾರೆ ಅವ್ರು ಬಂದ್ಬಿಟ್ಟು ಪಾಪ ಕಸ ಗುಡಿಸ್ತಿದ್ರು. ಅವರು ಔಟ್ಸೈಡ್ ಕ್ಲೀನಿಂಗ್ ವರ್ಕ್ ಮಾಡ್ತಾರೆ. ಅವ್ರು ಬಂದು ಪರ್ಕೆ ತೊಗೊಂಡೆಲ್ಲ ಕೋತಿನ ಓಡಿಸಿ ನನಗೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಇದು ಬಂದ್ಬಿಟ್ಟು ಔಟ್ಸೈಡ್ ಸೀನರಿ ರೆಸಾರ್ಟ್ದು. ಕೈಸಾಗಿ ಇಲ್ಲಿ ರೂಮ್ಸ್ನ ಬಂದ್ಬಿಟ್ಟು ಎಲಿಫೆಂಟ್ ಬಂಗ್ಲೋಸ್ ಅಂತ ಕರೀತಾರೆ. ಯಾಕಲ್ಲಿ ನೀವು ಹಿಂದೆ ನೋಡ್ತಾ ಇದ್ದೀರಿ ಏನು ರೂಮ್ಗಳಿದೆ, ಆ ರೂಮ್ಗಳನ್ನೆಲ್ಲ ಎಲಿಫೆಂಟ್ ಬಂಗ್ಲೋಸ್ ಅಂತ ಕರೀತಾರೆ. ಅಲ್ಲಿ ಲಾಸ್ಟಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಎಲಿಫೆಂಟ್ ಬಂಗ್ಲೋಸ್ 2A 2B ಅಂತ ಎಲ್ಲ. ಅಂದರೆ ಒಂದೊಂದು ರೂಮ್ಸ್ ಏನೇನಿದೆ ಅದಕ್ಕೆ ಒಂದೊಂದಕ್ಕೊಂದೊಂದು ಥರ ಇದು ಮಾಡಿಕೊಂಡು ಹಾಕಿದ್ದಾರೆ. ಇದು ಪೂರ್ತಿ ಏಕ ರೂಮ್ಗಳೇ. ಇಲ್ಲೇನಿದೆ ಇದು ಪೂರ್ತಿ ಏಕ ರೂಮ್ಗಳೇ. ಆ್ಯಂಡ್ ನಿಮ್ಗೆ ಲೆಫ್ಟ್ ಸೈಡ್ ನೋಡೋಕೆ ಹೋದರೆ ನಿಮ್ಗಲ್ಲಿ ಲಾಸ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತೆ. ಅದು ಆ್ಯಕ್ಚುಲಿ ಒಳಗಡೆಯಿಂದ ಹೋಗಬೇಕು. ನಾನು ಒಳಗಡೆಯಿಂದ ಹೋಗ್ತಾ ಅದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಒಳಗಡೆಯಿಂದ ಹೋಗ್ಬೇಕದು. ಆ್ಯಂಡ್ ಇದು ಫುಲ್ಲು ಗ್ರೀನರಿ ಚೆನ್ನಾಗಿದೆ. ಔಟ್ಸೈಡೆಲ್ಲ ಓಡಾಡೋಕ್ಕೆ ಕೂತ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿದೆ. ಜೊತೆಗೆ ಇಲ್ಲಿ ಫೈರ್ ಕ್ಯಾಂಪು ಹಾಕೋಬೋದು. ಒಂದು ನಿಮಿಷ ತೋರಿಸ್ತೀನಿ. ಫೈರ್ ಕ್ಯಾಂಪ್ಗೆಲ್ಲ ಜಾಗ ಇದೆ. ವಾವ್,
ಕೋತಿ ಮರಿಗಳು ಎಲ್ಲೆಲ್ಲ ಅಂದ್ರೆ ಅಲ್ಲೆಲ್ಲ ಸಂದಿಗೊಂದಿದ್ದೆಲ್ಲ ತುರ್ಕೊಬಂದ್ಬಿಡ್ತವೆ. ಒಂದು ಆಟ ಗಿಟಾಕ್ ಮಾಡಿ ಪರ್ಚಿ ಹಾಕಬೇಕು. ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ. ಐಸಲ್ಲಿ ಏನಿದೆ ಇದು ಔಟ್ ಆಚೆ ಬಂದು ಕೂತ್ಕೊಳ್ಳೋದಕ್ಕೆ ಫೈರ್ ಕ್ಯಾಂಪ್ಗೆ. ಇಲ್ಲೇನು ನೋಡ್ತಿದ್ದಾರೆ, ಇದು ಆ್ಯಕ್ಚುಲಿ ಫೈರ್ ಕ್ಯಾಂಪ್. ಇದು ಫೈರ್ ಕ್ಯಾಂಪ್ ಹಾಕೊಳ್ಳೋಕ್ಕೆ ಹೋಟೆಲ್ ಕಡೆಯಿಂದನೇ ಅಂದರೆ ರೆಸಾರ್ಟ್ ಕಡೆಯಿಂದನೇ ಹಾಕೊಂಡು ಕೊಡ್ತಾರೆ ಕಸ್ಟಮರ್ಗೆ. ಯಾರು ಫೈರ್ ಕ್ಯಾಂಪ್ ಕೇಳ್ತಾರೋ ಅವ್ರಿಗೆ ಆಲ್ರೆಡಿ ಹಾಕಿದ್ದಾರೆ ಅಂತ ಕಾಣುತ್ತೆ. ನಿನ್ನೆ ಅಬೆ ಬೇರೆ ಬರ್ತಾಯಿದೆ, ಸ್ವಲ್ಪ ಅಬೆ ಇದೆ, ಇನ್ನು ಕಿಂಟ ಬುರಿಯಾಗಿ ಹೋಗಿದೆ, ಬಟ್ ಲೈಟಾಗಿ ಅಬೆ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ರೆಸಾರ್ಟ್ ಎಂಟ್ರಿ ಗೇಟ್. ಇದು ಹಿಂದೆ ಏನು ನೀವು ನೋಡ್ತಾ ಇದ್ದೀರಾ ಅದು ರೆಸಾರ್ಟ್ ಎಂಟ್ರಿ ಗೇಟ್ ಇದು. ಆಮೇಲೆ ಇಲ್ಲಿಂದ ಇಲ್ಲಿ ಆಟ ಆಡೋದಕ್ಕೆಲ್ಲ ತಗೊಳ್ಳಪ್ಪ. ಈ ಸ್ಕೂಲ್ಗಳಲ್ಲಿ ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಸ್ಕೂಲ್ ಆಚೆ ಆಟ ಆಡೋಕ್ಕೆ ಅಂತ ಬಿಡ್ತಿದ್ರು. ಜಾರಬಂಡಿ, ಆಮೇಲೆ ಏಣಿ ಥರ ಹತ್ಬಿಟ್ಟು, ಆಮೇಲೆ ಉಯ್ಯಾಲೆ, ಏಣಿ ಹತ್ಬಿಟ್ಟು ಈ ಕಡೆಯಿಂದ ಏಣಿ ಹತ್ಬಿಟ್ಟು ಮತ್ತು ಅಲ್ಲಿಂದ ಆನೆ ಬಾವಿ ಒಳಗಡೆಯಿಂದ ಆಚೆ ಬರೋ ಥರ ನಮ್ಮ ಸ್ಕೂಲ್ಗಳಲ್ಲೆಲ್ಲ ಇತ್ತು ಪ್ಲೇಗ್ರೌಂಡ್ಗಳಲ್ಲಿ ಚಿಕ್ಕ ವಯಸ್ಸಲ್ಲಿ. ಅದು ನರ್ಸರಿ ಟು 7th ಸ್ಟ್ಯಾಂಡರ್ಡ್ ಮಕ್ಕಳವ್ರಿಗೂ ಏನೋ ಆಟ ಆಡ್ಕೋಬೋದು ಅದರಲ್ಲಿ ಏನೋ ಥರ. ಅದು ಆ್ಯಕ್ಚುಲಿ ಇಲ್ಲಿ 2 ಕಡೆ ಇದೆ. ರೆಸಾರ್ಟ್ ಒಳಗಡೆ ಒಂದಿದೆ, ರೆಸಾರ್ಟ್ ಔಟ್ಸೈಡ್ ಒಂದಿದೆ. ನೋಡಿ ಇಲ್ಲಿ ನೋಡ್ತಾ ಇದ್ದಾರೆ ಜಾರಬಂಡಿ ಎಲ್ಲ ಇದೆಲ್ಲ. ಇದು ನಾವು ಆ್ಯಕ್ಚುಲಿ ಸ್ಕೂಲಲ್ಲಿ ತುಂಬ ಜಾಸ್ತಿ ಆಡ್ತಿದ್ವಿ. ಕೂತ್ಕೊಂಡು ಆಪೋಸಿಟಲ್ಲಿ ನಮ್ಮ ಫ್ರೆಂಡ್ಸು ಮತ್ತು ನಾವು ಕೂತ್ಕೊಂಡು ಸಡನ್ನಾಗಿ ಬಿಟ್ಬಿಟ್ಟು ಹಂಗೆ ಜಂಪ್ ಆಗಿಬಿಡ್ತೀವಿ, ದಬ್ಬ ಅಂತ ಕೆಳಗಡೆ ಬಿಡೋರು. ಆ ಥರದ್ದೆಲ್ಲ ಮೆಮೊರೀಸ್ ಜಾಸ್ತಿ ಇದೆ ನಮಗೆ ಸ್ಕೂಲ್ ವೈಸಸಲ್ಲಿ. ಆ್ಯಂಡ್ ಏಣಿಗಳು ಇದೆ, ಎ ಆ್ಯಂಡ್ ಬಿ ಥರ. ಅಲ್ಲಿ ನೋಡ್ತಾ ಇದ್ದೀರ ನೀವು, ಎ ಆ್ಯಂಡ್ ಬಿ ಥರ, ಬಾಬಾ ಅಂತ ಕರೆಯೋ ಥರ ಇದೆ. ಅದು ಫಸ್ಟ್ ಬಿ ಆಮೇಲೆ ಎ ಅನ್ನೋ ಥರ. ಜಾರಬಂಡಿ ಎಲ್ಲ ಇದೆ, ಚೆನ್ನಾಗಿದೆ. ಚಿಕ್ಕ ಮಕ್ಕಳು ಬಂದು ಆಟ ಆಡ್ಕೋಬೋದು. ಉಯ್ಯಾಲೆನೂ ಇದೆ, ನೀವು ನೋಡ್ತಾ ಇದ್ದೀರ ಬ್ಯಾಕಲ್ಲಿ ಉಯ್ಯಾಲೆ. ಮುಳ್ಸಿಸ್ಕೊಬಿಡ್ತು ಕೈಗೆ. ಓಕೆ, ಇರಲಿ, ಇನ್ನೊಂದ್ಸತಿ ಟ್ರೈ ಮಾಡೋಣ. ಈ ಸತಿ ಚಪ್ಪಲಿ ಬಿಟ್ಟು ಟ್ರೈ ಮಾಡೋಣ. ಚೆನ್ನಾಗಿದೆ. ಆ್ಯಕ್ಚುಲಿ ಕಟ್ಟಾಗಿರೋಂಗಿದೆ. ಹೋಗರು ಕರೆಕ್ಟ್ ಸ್ಟೇಬಲ್ ಇಲ್ಲ ಇದು. ಇದು ಕಾಯಿಸಿದೆ, ಯಾವುದೂ ಕರೆಕ್ಟಾಗಿಲ್ಲ, ಇದು ಸ್ಟೇಬಲ್ ಇಲ್ಲ. ಗಾಯ್ಸ್, ನಾನು ಒಂದೆರಡು ಆಟ ಆಡಿದೆ. ಎಲ್ಲ ಓಕೆ, ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಏನೇನು ಆಡ್ತಿದ್ವಿ ಆ ಥರ ಫೀಲ್ ಇತ್ತು. ಬಟ್ ಒಂದೇ ಒಂದು ಡಿಫ್ರೆನ್ಸು, ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾಯಿದ್ವಿ. ಬಟ್ ಇವಾಗ ಇಲ್ಲಿಗೆ ಬಂದು ಒಬ್ಬನೇ ಆಟ ಆಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ, ಇಲ್ಲಿಗೆ ಬಂದೀನಿ ಅಂತೇನಿಲ್ಲ, ಇವಾಗಲೂ ಕೂಡ ನನಗೂ ಸೇರಿ ಸುಮಾರಷ್ಟು ಜನಕ್ಕೆ ಸ್ಕೂಲ್ ಫ್ರೆಂಡ್ಸ್ಗಳು ಕೈಗೆ ಸಿಗೋದಿಲ್ಲ. ಎಲ್ಲ ತುಂಬ ದೂರ ಹೋಗ್ಬಿಟ್ಟಿರ್ತಾರೆ. ಟ್ರಿಪ್ ಪ್ಲ್ಯಾನ್ ಮಾಡೋಣ ಬರ್ರೋ ಅಂತಂದ್ರೂ 6 ತಿಂಗಳು ವರ್ಷಕ್ಕೊಂದು ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಎಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಏನೇನೋ ಮಾಡಿ ಫೈನಲ್ಲಾಗಿ ಅದು ಒಂದು ದಿವಸ ಕ್ಯಾನ್ಸಲ್ ಆಗೇ ಆಗುತ್ತೆ. ಅದು ಯಾವತ್ತೂ ಸಕ್ಸಸ್ ಆಗೋಲ್ಲ. ಸೊ ಆ ಥರ ಆಗೋಗುತ್ತೆ. ನಾನು ಇಲ್ಲಿ ಕೂಡ ತುಂಬ ಒಬ್ಬನೇ ಆಟ ಆಡೋಕ್ಕೆ ಹೋಗಿ ಹಳೆ ಫ್ರೆಂಡ್ಸ್ ಎಲ್ಲ ನೆನಪಾಯಿತು, ಹಳೆ ಸ್ಕೂಲ್ ಡೇಸಸ್ ಎಲ್ಲ ನೆನಪಾಯಿತು. ಇಲ್ಲಿ ಹೋಗೋಕೆ ಎಲ್ಲ ಚೆನ್ನಾಗಿದೆ. ಲೋಕಲಿ ಮಾತ್ರ ಸ್ವಲ್ಪ ಕಂಡೀಷನ್ ಸರಿ ಇಲ್ಲ. ಆಟ ಆಡೋಕೆ ಹೋಗಿ ದಬ್ಬಂತ ಕೆಳಗೆ ಬಿದ್ದುಬಿಡುತ್ತೆ. ಯಾಕೆಂದರೆ ಅದ್ರ ಬೋಲ್ಟ್ಗಳು ಯಾವುದು ಟೈಟ್ ಇಲ್ಲ, ಎಲ್ಲ ಥ್ರೆಡ್ಡಿಂಗ್ ಹೋಗಿದೆ ನೀಟಾಗಿ, ಅದು ಚೆನ್ನಾಗಿಲ್ಲ. ಜೋಕಾಲಿ ಮಾತ್ರ ಇಲ್ಲಿ ಒಳಗಡೆ ಏನು ಕಥೆನೋ ಗೊತ್ತಿಲ್ಲ. ಒಳಗಡೆ ನಾನು ನೆನ್ನೆ ಬಂದಾಗಲೇ ನೋಡಿದೆ, ಒಳಗಡೆನೂ ಸೇಮ್ ಇದೇ ಥರದ್ದೊಂದು ಸೆಟ್ ಇದೆ ಆ್ಯಕ್ಚುಲಿ ಚಿಕ್ಕ ಮಕ್ಳು ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು. ಚಿಕ್ಕ ಮಕ್ಳು ಆಟ ಆಡೋ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಆಟ ಆಡಿದ್ರೆ ಏನಂತಾರೆ, ಇಲ್ಲೇನೋ ಜನ ಇಲ್ಲ, ಓಕೆ ಯಾರು ಇಲ್ಲ, ಹೇಳೋರು ಕೇಳೋರು. ಬಟ್ ಒಳಗಡೆ ಅಲ್ಲಿ ಆಲ್ರೆಡಿ ನಮ್ಮ ನೆನ್ನೆ ನೋಡ್ದಂಗೂ ಆಟ ಆಡ್ತಿದ್ರು. ಇವ್ರು ಬೆಳಗ್ಗೆ ಸ್ನಾನ ಮಾಡೋಕೆ ಹೋಗ್ಬೇಕಾದ್ರೆ ನೋಡಿದಾಗಲೂ ಆಟ ಆಡ್ತಿದ್ರು. ಇವಾಗ ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಇಲ್ಲೊಂದು ಟವರ್ ಇದೆ, ವಾಚ್ ಟವರ್ ಅಂತ.
ಅಲ್ಲಿ ಹೋಟೆಲ್ ಟೀಮ್ ಅವರೊಬ್ರು ಹೇಳಿದ್ರು ವಾಚ್ ಟವರ್ಗೆ ಹೋಗ್ರಿ ಬೆಳಗ್ಗೆ 6 ಗಂಟೆಗೆ ವ್ಯೂ ಚೆನ್ನಾಗಿರುತ್ತೆ ಅಂತ. ನಾನು ಅದಕ್ಕೂ ಬೆಳಗ್ಗೆ 6 ಗಂಟೆಗೆ ನಾಳೆ ಇರ್ತೀನೋ ಗೊತ್ತಿಲ್ಲ, ಯಾಕಂದರೆ ಬೆಳಗ್ಗೆ ಚೆಕ್ಔಟ್ ಇದೆ. ಬೆಳಗ್ಗೆನ ಮಾಡ್ತಾರೋ ನೈಟೇ ಮಾಡ್ತಾರೋ ಚೆಕ್ಔಟ್ ಗೊತ್ತಿಲ್ಲ, ಯಾವುದಕ್ಕೂ ಇರಲಿ ಅಂತ ಇವಾಗಲೇ ಒಂದು ಸತಿ ನೋಡೋಣ ಅಂತ ಬಂದಿದ್ದೀನಿ ವಾಚ್ ಟವರ್ಗೆ. ವಾಚ್ ಟವರ್ ಮೇಲೆ ಹತ್ತುತ್ತಾ ಇದ್ದೀನಿ. ತುಂಬ ಲೆಂತ್ ಇದೆ ವಾಚ್ ಟವರ್. ನೋಡೋಣ ಹೋಗ್ಬಿಟ್ಟು ಬೇಗ ಕಾಣಿಸುತ್ತೆ ಅಂತ. ಬಿಸಿಲು ಬೇರೆ ಹತ್ತಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ ನನಗೆ. ಗಾಳಿ ಚೆನ್ನಾಗಿ ಬಿಸ್ತಾ ಇದೆ ಹತ್ತುತ್ತಾ. ವ್ಯೂ ಚೆನ್ನಾಗಿದೆ. ನಾನು ಇನ್ನೂ ಪೂರ್ತಿ ಹತ್ತಿಲ್ಲ, ಅರ್ಧಕ್ಕೇ ಬಂದಿದ್ದೀನಿ. ವ್ಯೂ ತುಂಬ ಚೆನ್ನಾಗಿದೆ ಅರ್ಧದಲ್ಲೇ. ಪೂರ್ತಿ ಹತ್ತಾದ್ಮೇಲೆ ಐ ಥಿಂಕ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರು ಹೇಳಿದಾಗೆ ಇನ್ನೂ ವ್ಯೂ ಚೆನ್ನಾಗಿರುತ್ತೆ ಬೆಳಗಿನ ಜಾವ ಅಷ್ಟೊತ್ತಿಗೆ ಹತ್ತಿದ್ರೆ. ಫೈನಲ್ ಹತ್ತಿದ್ದಾಯ್ತು, ಸುಸ್ತಾಗೋಯ್ತಪ್ಪ ಹತ್ತಷ್ಟೊತ್ತಿಗೆ. ಗಾಳಿನೂ ಜೋರಾಗಿ ಬೀಸ್ತಾ ಇದೆ. ಹತ್ತೋಷ್ಟೊತ್ತಿಗೆ ಸುಸ್ತಾಗೋಯ್ತು. ವ್ಯೂ ಚೆನ್ನಾಗಿ ಕಾಣ್ತಿದೆ ವಾಚ್ ಟವರಿಂದ. ಆ್ಯಂಡ್ ವ್ಯೂ ಬಂದು ಈ ಥರ ಇದೆ. ಇದು ಎಲಿಫೆಂಟ್ ಬಂಗ್ಲೋಸ್ ರೆಸಾರ್ಟ್ಸ್ ರೂಮ್ ಏನಿದೆ, ಎಲಿಫೆಂಟ್ ಬಂಗ್ಲೋಸ್ ಅದು. ಓಕೆ ಗೈಸ್, ವಾಚ್ ಟವರ್ ಇಳಿತಾ ಇದ್ದೀನಿ. ಹತ್ಬೇಕಾದ್ರೆ ಸುಸ್ತಾಗುತ್ತೆ, ಇಳಿಬೇಕಾದ್ರೆ ಅಷ್ಟೊಂದೇನೋ ಅನಿಸಲ್ಲ. ವ್ಯೂ ಏನೋ ಚೆನ್ನಾಗಿದೆ, ಬಟ್ ಬೆಳಗಿನ ಜಾವ ಬಂದರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಅಂದರೆ ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ, ಬೆಳಗ್ಗೆ ಇನ್ನು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಅಲ್ಲಿ ಮಾರ್ನಿಂಗ್ ಅಲ್ವಾ, ಸೂರ್ಯ ಹುಟ್ಟೋ ಟೈಮಲ್ಲಿ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ಕೋತೀನಿ. ಇನ್ನೊಂದು, ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಫಾಗು ಮಂಜು ಆ ಥರ ಏನೂ ಇರಲ್ಲ ಅನ್ಕೋತೀನಿ. ನೋಡಬೇಕು, ಆದರೆ ಬೆಳಗ್ಗೆ ಒಂದು ಸತಿ ಬಂದು ನೋಡ್ತೀನಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಪ್ರಯತ್ನ ಅಂತ ಮಾಡ್ತೀನಿ. ವಾಚ್ ಟವರ್ ಹತ್ತಿ ಹಿಡ್ಕೊಂಡು ವಾಪಸ್ ಬರೋದ್ರೊಳಗಡೆ ನಮ್ಮ ಕೇರಳ ಬೈ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಈಗ ಜಸ್ಟ್ ಹೋಯ್ತವ್ರೆ ಗಾಡಿ, ಇವಾಗ ಕಾಣಿಸ್ತು. ಚೆಕ್ಔಟ್ ಯಾವಾಗ ಅಂತ ಕೇಳಿದ್ದಕ್ಕೆ ಇವತ್ತು, ಬಟ್ ಎಷ್ಟು ಗಂಟೆಗೆ ಗೊತ್ತಿಲ್ಲ ಅಂತಂದಿದ್ರು. ನಾನು ಮಧ್ಯಾಹ್ನ 3 ಗಂಟೆಗೆ ಹಿಂಗೆ ಮಡುಮಲೈ ಹೋಗಬೇಕು ಅಂತ ಹೇಳಿದ್ದಕ್ಕೆ ನಾನು ಇವತ್ತೇ ಹೋಗ್ತೀನಿ, ಅಷ್ಟೊತ್ತಿಗೆ ಹೋಗ್ಬೋದೇನೋ ಅಂತಂದಿದ್ರು. ನೋಡಿದ್ರೆ ಇವಾಗಲೇ ಹೊರಟ್ಬಿಟ್ರು. ಪಾಪ ಮನುಷ್ಯ ಒಳ್ಳೆಯವರು, ಭಾಷೆ ಅರ್ಥ ಆಗಿಲ್ಲ ಅಂದ್ರೂ ನಂಗೆ ಇಲ್ಲಿ ಊಟದ್ರ ಮೇಲೆ, ಸ್ನಾನ ಮಾಡೋದಲ್ಲಿ, ರೆಸ್ಟ್ ಮೇಲೆ ಏನೋ ಗೊತ್ತಿರಲಿಲ್ಲ. ಪಾಪ ಎಲ್ಲ ತೋರಿಸ್ಕೊಟ್ಟಿದ್ದವ್ರೇ. ಚೆನ್ನಾಗಿದ್ರು ನಮ್ಮ ಜೊತೆ, ಭಾಷೆ ಅರ್ಥ ಆಗಿಲ್ಲ ಅಂದರೆ ಚೆನ್ನಾಗಿದ್ರು ಪಾಪ. ಇದೆ ನೋಡಿ, ಇದು ಡೋರು, ಎಲಿಫೆಂಟ್ ಬಂಗ್ಲೋ ಏನಿದೆ ಆ ರೂಮು, ಅದ್ರ ಡೋರ್ ಇದು, ಎಂಟ್ರಿ ಡೋರು. ಹಿಂಗಿರುತ್ತೆ ಎಲಿಫೆಂಟ್ ಬಂಗ್ಲೋಸ್. ಇದರಿಂದ ರೆಸಾರ್ಟ್ ಹೊರಗಡೆಯಿಂದ ಕನೆಕ್ಟ್ ಆಗುತ್ತೆ, ಮೇನ್ ಡೋರಿಂದ ಬೇಡ, ಹಿಂಗೆ ಹೋಗ್ಬಿಡೋಣ. ಇದು ಎಲಿಫೆಂಟ್ ಬಂಗ್ಲಾ 5A ಆ್ಯಂಡ್ B. ಇದು ಈ ಕಡೆ 5A ಆ್ಯಂಡ್ ಈ ಕಡೆ 5B. ಇದಾಗೊಂದು ಚಿಕ್ಕದಾಗೊಂದು ಆರ್ಚ್ ಥರ ಬೇರೆ ಮಾಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ರೆಸಾರ್ಟ್, ಯಾರೋ ಕಟ್ಟಿದ್ದಾರೆ. ಒಳ್ಳೆ ಕಡೆ ಜಾಗ ನೋಡಿ ಚೆನ್ನಾಗೇ ಕಟ್ಟಿದ್ದಾರೆ. ಅದರಲ್ಲೂ ಫಾರೆಸ್ಟ್ ಏರಿಯಾದಲ್ಲಿ ಜಿಂಕೆ ಹುಲಿ ಇರೋ ಜಾಗದಲ್ಲಿ ಕಟ್ಬಿಟ್ಟಿದ್ದಾರೆ. ಆ್ಯಂಡ್ ಆನೆಗಳು ಇದೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ, ಬಟ್ ಆನೆ ಇಲ್ಲಿಲ್ಲ. ಫಾರೆಸ್ಟ್ ಮೇನ್ ಏರಿಯಾ ಏನಿದೆ ಅಲ್ಲಿಗೆ ಹೋದ್ರೆ ನಮ್ಗೆ ಆನೆ ನೋಡೋದಕ್ಕೆ ಸಿಗುತ್ತೆ, ಬಂಡೀಪುರ ಫಾರೆಸ್ಟ್ ಏರಿಯಾಗೆ. ಇಲ್ಲಿ ರೆಸಾರ್ಟ್ ಒಳಗಡೆ ಎಲ್ಲ ಇಲ್ಲ ಸದ್ಯ. ರೆಸಾರ್ಟ್ ಒಳಗಡೆ ನೈಟ್ ಟೈಮು ಜಿಂಕೆ ಬರ್ತಾರೆ. ನಿನ್ನೆ ನೋಡಿದ್ದೆ ನಾನು ಲೈವಲ್ಲಿ. ಹುಲಿ ಅಂತೂ ನೋಡಿಲ್ಲ, ಜಿಂಕೆ ನೋಡಿದ್ದೀನಿ. ಸಫಾರಿಗೆ ಹೋದಾಗ ಹುಲಿ ಇರೋ ಜಾಗಗಳು ಸ್ಪಾಟ್ ಮಾಡಿರ್ತಾರೆ, ಅಲ್ಲಿಗೆ ಸಫಾರಿಗೆ ಕರ್ಕೊಂಡು ಹುಲಿನ ತೋರಿಸ್ತಾರೆ. ಅಲ್ಲಿ ಹೋದಾಗ ನಾವು ಹುಲಿ ನೋಡ್ಬೋದು. ನಾರ್ಮಲ್ಲಾಗಿ ಜಿಂಕೆ ಓಡಾಡೋ ಥರ ಸಿಕ್ಕಿದ ಕಡೆ ಎಲ್ಲ ಕಾಣಿಸಲ್ಲ ಹುಲಿ. ಜಿಂಕೆ ಈಸಿಯಾಗಿ ನೋಡೋದು ಸಿಕ್ಬಿಡುತ್ತೆ.
ಬಂಡೀಪುರ ಫಾರೆಸ್ಟಲ್ಲಿ. ಬಟ್ ಹುಲಿ ಅಷ್ಟು ಈಸಿಯಾಗಿ ನೋಡೋಕ್ಕೆ ಸಿಗಲ್ಲ. ಗೈಸ್ ಇದು ಬ್ಯಾಕ್ ರೋಡು, ರೆಸಾರ್ಟ್ ಒಳಗಡೆಯಿಂದ ಬಂದು ಹಿಂದುಗಡೆ ರೋಡು. ಅಲ್ಲೇನು ನಿಮಗೆ ವ್ಯೂ ತೋರಿಸುತ್ತೆ, ಆ ವ್ಯೂ ಎಲ್ಲ ಇಲ್ಲೇನು ಕಾಣಿಸ್ತಿದೆ ಫುಲ್ಲು ಗ್ರೀನರಿ ಹೆಂಗೆ ಕಾಣಿಸ್ತಿದೆ, ಗಿಡ ಮರಗಳು ಅದ್ರ ಬ್ಯಾಕ್ ಸೈಡ್ ಬರುತ್ತೆ. ಫಾಸ್ಟ್ ಟವರ್ ಮೇಲಿಂದ ತೋರಿಸ್ತಿದ್ವಿ ಇವೆಲ್ಲ. ಇವ್ರು ಬಂದ್ಬಿಟ್ಟು ರೆಸಾರ್ಟ್ ವರ್ಕರ್. ಸ್ಮೋಕ್ ಮಾಡ್ತಾಯಿದ್ದೀರಾ? ಓಕೆ. ಮತ್ತು ಇಲ್ಲಿರೋ ಜೀಪ್ ಬಂದ್ಬಿಟ್ಟು ಇದು ರೆಸಾರ್ಟ್ ಅವ್ರ ಜೀಪು. ಆ್ಯಂಡ್ ಇಲ್ಲಿರೋ ಎಂಡವರ್ ಅಷ್ಟೇ, ಫಾರ್ಡ್ ಎಂಡವರ್ ನಿಂತಿದೆಯಲ್ಲ ಇದು ರೆಸಾರ್ಟ್ ಅವ್ರದ್ದೇ. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನಿಮಗೆ ಇದು ಕಿಚನ್ ಏರಿಯಾ. ಏನು ರೆಸ್ಟೋರೆಂಟ್ ಏನಿದೆ, ರೆಸ್ಟೋರೆಂಟು ಕಿಚನ್ ಇದೆ ಇದು. ಅಲ್ಲಿ ಸಿಲಿಂಡ್ರೆಲ್ಲ ಇಟ್ಟಿದ್ದಾರೆ, ಆ ರೆಡ್ ಗೋಡೆ ಇದೆಯಲ್ಲ ಅದ್ರ ಬ್ಯಾಕ್ ಸೈಡು. ಆ್ಯಂಡ್ ಇದು ಪ್ಲೇ ಏರಿಯಾ. ಹಿಂಗಾಗಲೇ ಹೇಳೋದ್ನಲ್ಲ, ಪ್ಲೇ ಏರಿಯಾ ಒಂದು ಒಳಗಡೆ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂತ. ಅದಿದು ನೋಡಿ, ಇಲ್ಲಿ ಬೋರ್ಡ್ ಬೇರೆ ಹಾಕ್ಬಿಟ್ಟಿದ್ದಾರೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂತ. ಇಲ್ಲಿಂದ ಗೆಸ್ಟ್ ಒಬ್ಬರು ಚೆಕ್ಔಟ್ ಆಗ್ತಾ ಇದ್ದಾರೆ ಈಗ. ಆ್ಯಂಡ್ ಇದು ಬಂದ್ಬಿಟ್ಟು ಪ್ಲೇ ಏರಿಯಾ. ನಾನು ಇದರಲ್ಲಿ ಆಟ ಆಡೋಕ್ಕಾಗಲ್ಲ. ಇದು ಜಂಪ್ ಮಾಡೋದು, ಒಳಗಡೆ ಹತ್ತಿಳ್ಬಿಟ್ಟು ಜಂಪ್ ಮಾಡೋದು. ಇದು ಚಿಕ್ಕ ಮಕ್ಳಿಗೆ ಸರಿ. ಇದು ಅಲ್ಲಿ ಜಿಪ್ ಇಟ್ಟಿರ್ತಾರೆ, ಆ ಜಿಪ್ಪಿಂದ ಎಂಟ್ರಿ ಆಗಿ ಆಡೋದು. ಚಿಕ್ಕ ಮಕ್ಳಿಗೆ ಸರಿ, ಅದು ನಮಗೆ ಸೆಟ್ ಆಗೋಲ್ಲ. ನಾವು ಏನು ಆಡ್ಬೋದು ಇದರಲ್ಲಿ? ನನಗಂತೂ ಏನು ಆಡೋಕ್ಕಾಗುತ್ತೆ ಅಂತ ಅನ್ನಿಸ್ತಿಲ್ಲ. ಬಿಕಾಸ್ ಆಫ್ ಇದೆಲ್ಲ ಚಿಕ್ಕ ಮಕ್ಳಿಗೆ, ಜೊತೆಗೆ ಸೈಜಸ್ಸು, ಮೆಟೀರಿಯಲ್ ಸೈಜಸ್ಸು ಸಮೇತ ಚಿಕ್ಕ ಮಕ್ಳಿಗೆ ಅಂತಲೇ ಇದೆ. ನಾನು ಹೋಗಿ ಆಟ ಆಡೋಕೆ ಹೋದರೆ ಆಗುತ್ತಾ ಇಲ್ವ? ಬಟ್ ನಾನು ಯಾವ್ದಾದ್ರು ಗೇಮ್ ಆಡ್ಬೋದು ಈ ಪ್ಲೇ ಏರಿಯಾದಲ್ಲಿ ಅಂತಂದರೆ ಅದು ಇದು ಆಡ್ಬೋದು ಅಷ್ಟೇ. ಯಾವುದು ಇದು ಜೋಕಾಲಿ, ಅಲ್ಲಿ ಆಡೋಕ್ಕಾಗಲಿಲ್ವಲ್ಲ, ಅದನ್ನಿಲ್ಲಿ ಆಡ್ಬೋದು. ಇಲ್ಲಿ ಚೆನ್ನಾಗಿದೆ ನೋಡೋದಕ್ಕೆ. ಗೈಸ್ ಚೆನ್ನಾಗಿದೆ, ಆಟ ಆಡ್ಬೋದು. ಗೈಸ್ ಜೋಕಾಲಿ ಆಡಿದ್ದಂತೂ ಆಯಿತು. ಇನ್ನು ಮಿಕ್ಕಿದೇನಿದೆ, ಈ ಆಟ ಆಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಟ್ರೈ ಆದರೂ ಮಾಡೋಣ. ಯಾಕೆಂದರೆ ಈ ಸೈಜಸ್ ಎಲ್ಲ ನೋಡಿದ್ರೆ, ಜಾರಬಂಡಿ ಸೈಜಸ್ ಎಲ್ಲ ತುಂಬ ಚಿಕ್ಕ ಮಕ್ಕಳದ್ದು, ತುಂಬ ಚಿಕ್ಕದಾಗಿದೆ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಅಂತೂ ಮಾಡೋಣ, ಪ್ರಯತ್ನ ಪಡಬೇಕಲ್ವ ಅದಕ್ಕೆ. ಹೌದು, ಎಲ್ಲಿಂದ ಜಾಲಿ ಇದರಲ್ಲಿ. ಪಕ್ಕದಲ್ಲಿ ಒಂದ್ಸತಿ ಸರ್ ಗೈಸ್ ಇದು ಓಕೆ, ಇದು ಆಟ ಆಡ್ಬೋದು, ಚೆನ್ನಾಗಿದೆ. ಬಟ್ ಅದೇನು ನೋಡಿದ್ರಿ ಫಸ್ಟು, ವೈಟ್ ಜಾರಬಂಡಿ ಏನಿತ್ತು ವೈಟ್ ಕಲರ್ದು, ಅದ್ರಲ್ಲಿ ಆಡೋಕ್ಕಾಗಲ್ಲ, ತುಂಬ ಚಿಕ್ಕದು, ಮಕ್ಳಿಗೆ ಮಾತ್ರ ಅದು. ಇದು ಮಕ್ಳಿಗೇನೆ, ಆದರೆ ಆಡ್ಬೋದು. ಲೆಟ್ಸ್ ಸ್ಟಾರ್ಟ್. ನಿಧಾನಕ್ಕೆ ಹಿಂಗೆ ಕೂತ್ಕೊಂಡು ಗೈಸ್ ಇದು ಚೆನ್ನಾಗಿದೆ, ಇದು ಆಟ ಆಡ್ಬೋದು ನೀವು. ಇದಂತೂ ಆಟ ಆಡೋಕ್ಕಾಗಲ್ಲ, ಯಾಕೆ ನೆಟ್ ಎಂಟ್ರಿನೂ ಚಿಕ್ಕದಿದೆ. ಚಿಕ್ಕ ಮಕ್ಳಿಗೆ ಸಹ ಮಾತ್ರ ಸಾಧ್ಯ. ಇದು ನೆಟ್ ಎಂಟ್ರಿನೂ ಚಿಕ್ಕದಿದೆ. ಅಲ್ಲಿ ಹೋಗ್ಬಿಟ್ಟು ನಾನು ಹಿಂಗೆ ಕುಣಿಬೇಕಾದ್ರೆ ಕಿತ್ತು ಹೋದರೆ ಯಾಕೆ ಸುಮ್ಮನೆ, ಬೇಡ ಅಲ್ವಾ? ಯಾವುದಾದ್ರು ಎಷ್ಟೆಷ್ಟು ಮಾಡಬೇಕು ಅಷ್ಟೆಷ್ಟೇ ಮಾಡಬೇಕು, ಅತಿಯಾಗಿ ಮಾಡೋಕೆ ಹೋಗ್ಬಾರ್ದು. ಗೈಸ್ ಈಗ ರೆಸಾರ್ಟ್ ಒಳಗಡೆ ಹೋಗೋಣ. ಇದು ಏನು ಕಿಡ್ಸ್ ಪ್ಲೇಯರ್ ಏನಿದೆ ಅಲ್ಲಿಂದ ರೆಸಾರ್ಟ್ ಒಳಗಡೆ ಹೋಗೋದಾರಿ. ಹಾಗೆ ಇಲ್ಲೇನೆ ರಿಸೆಪ್ಷನ್ ಇರೋದು, ರಿಸೆಪ್ಷನ್ ಮತ್ತು ಆಫೀಸ್ ಇರೋದು ಇಲ್ಲೇನೆ. ಗೈಸ್ ಹಾಗೆ ಇಲ್ಲಿ ರಿಸೆಪ್ಷನ್ ಪಕ್ಕದಲ್ಲೇ ಬಾರ್ ಇರೋದು. ಬಾರು ಮತ್ತು ದೊಡ್ಡವ್ರು ಆಟ ಆಡೋದಕ್ಕೆ ಏನು ಚೆಸ್ ಬೋರ್ಡು, ಕೇರಮ್ಮು ಮತ್ತು ಟೆನ್ನಿಸ್ಸು, ಟೇಬಲ್ ಟೆನ್ನಿಸ್ಸು ಎಲ್ಲನೂ ಇಲ್ಲೇ ಇರೋದು. ರಿಸೆಪ್ಷನ್ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ರೈಟ್ ಸೈಡಲ್ಲಿ ಬಾರ್ ಸಿಗುತ್ತೆ, ಲೆಫ್ಟ್ ಸೈಡಲ್ಲಿ ಪ್ಲೇ ಏರಿಯಾ ಸಿಗುತ್ತೆ. ಕ್ಯಾರಮ್ ಆ್ಯಂಡ್ ಚೆಸ್ ಆ್ಯಂಡ್ ಟೆನ್ನಿಸ್, ಟೇಬಲ್ ಟೆನ್ನಿಸ್ ಇಷ್ಟು ಆಟನ ಆಡ್ಕೋಬೋದು. ಗೈಸ್ ಬಾರು ಮತ್ತು ಪ್ಲೇ ಏರಿಯಾ, ಟೇಬಲ್ ಟೆನ್ನಿಸ್, ಚೆಸ್ಸು, ಕ್ಯಾರಮು ಎಲ್ಲ ನೋಡ್ಕೊತಾ ಬಂದರೆ ಈಗ ನೆಕ್ಸ್ಟ್ ಹೋಗೋಣ ರೆಸ್ಟೋರೆಂಟ್ಸ್ಗೆ.
ರೆಸ್ಟೋರೆಂಟ್ ಅಂತೂ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ ನೋಡಿರಿ. ಆ್ಯಂಡ್ ರೆಸ್ಟೋರೆಂಟ್ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇರೋದು, ತೋರಿಸ್ತೀನಿ ನೋಡಿ ಈಗ. ಗಾಯ್ಸ್, ಸ್ವಿಮ್ಮಿಂಗ್ ಪೂಲು ರೆಸ್ಟೋರೆಂಟ್ ಎಲ್ಲ ನೋಡ್ಕೊಂಡು ಬಂದ್ರಿ. ಆ್ಯಂಡ್ ಈಗ ನಾನು ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಇದ್ದೀನಿ ನೋಡಿ. ತಂದೆ ಮಗ ಈಗ ಆಟ ಆಡ್ತಾ ಇದ್ದಾರೆ ಹಿಂದುಗಡೆ ಬ್ಯಾಕೆಂಡಲ್ಲಿ. ಪಾಪ ಫೋಟೋ ತೊಗೊಂಡು ವೀಡಿಯೋ ಮಾಡ್ಕೊಂಡು ಕೊಡಿ ನಮ್ಮ ಐಫೋನಲ್ಲಿ ಅಂತಂದ್ರು, ಮಾಡ್ಕೊಂಡು ಕೊಟ್ಬಿಟ್ಟು ಸರಿ ಆಯಿತು ಅಂತ ನಾನು ಈ ಕಡೆ ಬಂದಿದ್ದೀನಿ. ಆ್ಯಂಡ್ ಇದು ಬಂದು ನೀವು ನೋಡ್ತಾ ಇದ್ದೀರಾ ನಿದ್ರಾ ಸ್ಪಾ ಅಂತ. ಇದು ನಿದ್ರಾ ಸ್ಪಾ ಅಂತ. ಮಸಾಜ್ ಏನಾದ್ರು ಮಾಡಿಸ್ಕೊಳ್ಳೋದಿದ್ರೆ ಇಲ್ಲಿ ಬಂದು ಮಾಡಿಸ್ಕೋಬೋದು. ಆ್ಯಂಡ್ ಇದು ರೆಸಾರ್ಟು ಏನು ಪ್ಯಾಕೇಜ್ ನೀವು ತೊಗೊಂಡು ಬಂದಿರ್ತೀರ ಅದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ಅದನ್ನು ಮಾತ್ರ ನೀಟಾಗಿ ನೆನ್ಪಿಟ್ಕೊಳ್ಳಿ. ರೆಸಾರ್ಟಲ್ಲಿ ಏನು ಪ್ಯಾಕೇಜ್ ತೊಗೊಂಡು ಬಂದಿರ್ತೀರ ಅದು ಆ ಪ್ಯಾಕೇಜಲ್ಲಿ ಈ ಸ್ಪಾ ಏನಿದೆ ಮಸಾಜ್ ಸೆಂಟರು, ಸೊ ಇದು ಇನ್ಕ್ಲೂಡ್ ಆಗಿರಲ್ಲ. ಇದು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಿಕೊಂಡು ಸರ್ವಿಸ್ ತೊಗೋಬೇಕಾಗುತ್ತೆ. ಇದು ಯಾವುದೇ ಕಾರಣಕ್ಕೂ ಇನ್ಕ್ಲೂಡ್ ಆಗಿರಲ್ಲ. ಸೊ ಗೈಸ್, ಫೈನಲಿ ಸಫಾರಿ ಎಲ್ಲ ಮುಗಿಸ್ಕೊಬಂದಾಯಿತು. ಮುಡುಮಲೈ ಸಫಾರಿಗೆ ಹೋಗಿದ್ವಿ ಕಸ್ಟಮರ್ನ ಕರ್ಕೊಂಡು. ಅವರು ಬಂಡೀಪುರ ಸಫಾರಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಮುಡುಮಲೈ ಸಫಾರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ಕೊನೆಗೂ ಎಲ್ಲ ಹೋಗಿ ಮುಗಿಸ್ಕೊಬಂದಾಯಿತು. ಮುಗಿಸ್ಕೊಬಂದು ಊಟನೂ ಆಗೋಯಿತು. ಊಟ ಅಂತೂ ಇವತ್ತು ನಾನ್ ವೆಜ್ ಮಾಡಿದ್ರು ಗುರು. ಚಿಕನ್ನು ರೈಸು ಚೆನ್ನಾಗಿತ್ತು ಇವತ್ತಿನ ಊಟ, ನಾನ್ ವೆಜ್ ಮಾಡಿದರು. ಸೊ ಊಟ ಎಲ್ಲ ಮುಗೀತು. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.